Yes, hi, hello, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಎಸ್ ಆಗಿದೆ, ಐ ಥಿಂಕ್ ನೋಡಿ ಟೈಮಿಂಗ್ಸ್ 11:15 ಎಸ್ 11:15 ಆಗಿದೆ. ಈಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋಗೆ ರೆಡಿ ಆಗಿದ್ದೀನಿ, ವಿಡಿಯೋ ಶೂಟ್ ಇದೆ ಅಂತ ಹೇಳಿ. ವಿಡಿಯೋ ಶೂಟ್ ಅನ್ನ ಮುಗಿಸ್ಕೊಂಡು ಆ ನಂತರ ಸಿಗ್ತೀನಿ ನಾನು. ಸೊ ಈಗ ಮಾಡಿ ಮೇಲೆ ಹೋಗ್ಬೇಕು. ಸುನಿಮಾ ಹಿಂದೆ ಗಿಡಗಳ ಹತ್ರ ಇಟ್ಟು ಫೋಟೋ ತೆಗಿತಿದ್ದಾರೆ, ಫೋಟೋಸ್ನೆಲ್ಲ. ಸೊ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಿದೆ. ಎಸ್, ನಾನು ಇದನ್ನೆಲ್ಲ ಏನೇನ್ ಮಾಡ್ತಿದ್ದೀನಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನ ಕೊಡ್ತೀನಿ ನಾನು. ಬೆಳಗ್ಗೆ ಹೊತ್ತು ಏನ್ ಹಚ್ಬೇಕು, ಮತ್ತೆ ರೈಟ್ ಮಲಗಬೇಕಾದ್ರೆ ಏನ್ ಅಪ್ಲೈ ಮಾಡಬೇಕು, ಅದು ಸಂಪೂರ್ಣವಾಗಿ ನಾನು ವಿಡಿಯೋದಲ್ಲಿ ನಿಮ್ಗೆ ಅದಕ್ಕೆ ಅಂತ ಒಂದು ಸಪರೇಟ್ ವಿಡಿಯೋನ ಮಾಡ್ಕೊಡ್ತೀನಿ. ಫುಲ್ ಮನೆ ಕೆಲಸ ಎಲ್ಲ ಮುಗಿಸಿ ಕೂತಿದ್ದೀನಿ ಇವತ್ತು. ಅಡಿಗೆ ಒಂದು ಮಾಡಬೇಕು, ಅಡಿಗೆ ಏನಾದ್ರೂ ಮಾಡಿದ್ರಾಯ್ತು. ಪಾತ್ರೆ ಎಲ್ಲ ಬೆಳಗಿದ್ದೀನಿ. ಈಗ ಪಾತ್ರೆಗಳನ್ನೆಲ್ಲ ಅದ್ರ ಜಾಗಕ್ಕೆ ಸೇರಿಸ್ಬಿಟ್ಟು ಆ ನಂತರ ಇನ್ ಮಿಕ್ಕಿದ ಕೆಲಸ ಮುಗಿಸ್ಕೋಬೇಕು. ಹಾಗೆ ಇವತ್ತು ನಿಪ್ಪಟ್ಟು ಮಾಡೋಣ, ಹಾಗೆ ಇವತ್ತು ಮದ್ದೂರು ವಡೆ ಮಾಡೋಣ ಅಂತ ಅನ್ಕೊಂಡಿದೀನಿ. ಮದ್ದೂರು ವಡೆ ಮಾಡಬೇಕು. ತುಂಬಾ ಕೆಲಸ ಇದೆ, ತುಂಬಾ ಅಂದ್ರೆ ತುಂಬಾ ಕೆಲಸ. ಎಸ್, ಬನ್ನಿ ಸಿಗ್ತೀನಿ, ವಿಡಿಯೋ ಮುಗಿಸ್ಕೊಂಡು ಬರ್ತೀನಿ. ಸ್ನೇಹಿತರೆ, ಹಬ್ಬ ಹತ್ರ ಬಂತು. ಸೊ ಹಬ್ಬಕ್ಕೆ ಡಿಫ್ರೆಂಟ್ ರೆಸಿಪೀಸ್ ಮಾಡಿ ದೇವ್ರಿಗೆ ಮುಂದೆ ಇಡ್ತಾರೆ. ಸೊ ಕರ್ಜಿಕಾಯಿ ಕೂಡ ಒಂದು ರೆಸಿಪಿ, ಅದರಲ್ಲೂ ಬೆಲ್ಲದಿಂದ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಅದು ಕೂಡ ವಿಡಿಯೋ ಮುಗಿಸ್ದೆ. ಆನಂತರ ಮದ್ದೂರು ವಡೆ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂತೀರಿ. ಪರ್ಫೆಕ್ಟಾಗಿ ಬರುತ್ತೆ ಮದ್ದೂರು ವಡೆ. ಇಷ್ಟು ಪರ್ಫೆಕ್ಟಾಗಿ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ ಅಂತ ಅನ್ಬೋದು, ಅಷ್ಟು ರುಚಿಯಾಗಿ ಕೂಡ ಇರುತ್ತೆ. ನಂತರ ಕಾಯಿ ಹೋಳಿಗೆ ಮಾಡಿದ್ದೆ. ಕಾಯಿ ಹೋಳಿಗೆ, ನಂತರ ಕೋಡ್ಬಳೆ, ನಂತರ ಚಕ್ಲಿ. ಸ್ನೇಹಿತರೆ, ಈ ವಿಡಿಯೋಗಳದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಅನು ಸ್ವಯಂ ಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಈಗ ಆಲ್ರೆಡಿ ಲೈವ್ ಕೂಡ ಆಗಿದೆ. ತುಂಬಾ ಚೆನ್ನಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ. ಆನಂತರ ನಾನು ಹೇಳಿದಾಗೆ ಎರಡು ಮೇನ್ ಇಂಗ್ರೀಡಿಯೆಂಟ್ ಅದನ್ನು ಉಪಯೋಗಿಸಿ ಮಾಡಿದಂಥ ಚಕ್ಲಿ ಸಖತ್ ಟೇಸ್ಟು. ಆನಂತರ ರವೆಯಿಂದ ಮಾಡಿದಂಥ ಮೈಸೂರು ಪಾಕ್ ಸೂಪರ್ ಡೂಪರ್ ಆಗಿತ್ತು. ನೀವು ಟ್ರೈ ಮಾಡಿ ಆಯಿತಾ. ಇದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ಆನಂತರ ಸಚ್ಚಿತ್ಗೆ ಆನ್ಲೈನ್ ಕ್ಲಾಸಸ್ ಶುರುವಾಯಿತು. ಹಾಗೆ ಸುನಿಮಾ ಪಾಂಡುಪುರದ ಹತ್ರ ದೊಡ್ಡೇಗೌಡನ ಕೊಪ್ಪಲು ಅಂತ ಒಂದು ಊರು, ಅಲ್ಲಿ ಒಂದು ಮದುವೆಗೆ ಹೋಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತೀರಿ, ನಿಜವಾಗ್ಲೂ ಅಯ್ಯೋ ನಾನು ಹೋಗ್ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಪ್ರಕೃತಿಯ ಮಡಿಲಲ್ಲಿ ಮದುವೆ ಮಾಡ್ಕೊಳಂಗಿತ್ತು. ತುಂಬಾ ಚೆನ್ನಾಗಿತ್ತು. ಆ ಊರು ನೇಚರು ತುಂಬಾ ಚೆನ್ನಾಗಿತ್ತು. ಆ ನೇಚರ್ ನೋಡಿ ಹೇಗಿದೆ ಅಂತ. ಬಟ್ ಕರೋನಾ ಇರೋದ್ರಿಂದ ನಾನಂತೂ ಹೋಗಲಿಲ್ಲ. ಸುನಿಮಾ ಹೋಗಲೇಬೇಕಿತ್ತು. ಸೊ ಹಾಗಾಗಿ ಡ್ಯಾಡಿ, ಸುನಿಮಾ ಮತ್ತು ಮಮ್ಮಿ ಹೋಗಿದ್ರು. ದೂರದವ್ರದ್ದಲ್ದ, ತುಂಬ ಹತ್ರದವ್ರದ್ದು. ಹಾಗೆ ರೋಡಲ್ಲಿ ಒಂದು ಬೋರ್ಡನ್ನು ಹಾಕಿದ್ರು, ಸದ್ಗುರು ಓಜಿ ಅವ್ರದ್ದು. ಒಂದು ವರ್ಡಿಂಗ್ಸ್ ಇತ್ತು, ಅದರ ತಾತ್ಪರ್ಯನ ನಾನಿಲ್ಲಿ ವಿವರಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನನಗಿನ್ನ ಸುನಿಮಾ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಅದು ಬೇರೆ ಏನಿಲ್ಲ, ಗುರುವಿನ ಒಂದು ಮಾರ್ಗವನ್ನು ತಗೊಂಡ್ಮೇಲೆ ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ ಮತ್ತು ಇಂಥ ಊರು ಅಂಥ ಊರು ಅನ್ನುವಂಥ ಸೀಮಿತತೆ ಅಥವಾ ಬಾರ್ಡರ್ ಇರೋದಿಲ್ಲ ಅನ್ನೋದೇ ಅದರ ತಾತ್ಪರ್ಯ. ಸೊ ಅದರಿಂದ ತುಂಬ ಮಾನವೀಯತವಾಗಿ ಬದುಕಬಹುದು ಅನ್ನೋದು ಅವರು ಹೇಳ್ಕೊಟ್ಟಿರುವಂತಹ ಮಂತ್ರ. ಇಲ್ಲಿ ಈ ದೇವಸ್ಥಾನನ ಮತ್ತು ಈ ಜಮೀನನ್ನು ಎಲ್ಲನೂ ಅಥವಾ ಈ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿರೋರು ಒಬ್ಬ IAS ಆಫೀಸರು. ಸೊ ಅವ್ರಿಗೆ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದು ಅವರ ಒಂದು ಮಾವನವರ ಊರಂತೆ ಇದು. ಅವರ ಮಾವ ಮತ್ತು ಅತ್ತೆಯವ್ರನ್ನ ಇಲ್ಲಿ ನೋಡ್ಕೊಂಡಿದ್ರಂಥವ್ರು. ಸೊ ಅವ್ರದ್ದೇ ಜಮೀನಲ್ಲಿ ಈ ರೀತಿಯಾದಂಥ ಕಾವೇರಿ ಸಾಯಿಧಾಮ ಅಂತ ಮಾಡ್ಕೊಂಡಿದ್ದಾರೆ. ತುಂಬ ಸೊಗಸಾಗಿದೆ ಮತ್ತು ಪ್ರಕೃತಿಯ ಮಡಿಲಲ್ಲಿ ಮಾಡಿದ್ದಾರೆ. ಎಂತಹ ಒಂದು ಸೊಗಸಾದಂತಹ ಒಂದು ಪ್ರಕೃತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಮತ್ತು ಸಾವಯವ ಒಂದು ಬೆಲ್ಲ, ಅಂದರೆ ಗೊಬ್ಬರದಿಂದನೇ ಬೆಳೆದಿರುವಂಥ ಬೆಲ್ಲ, ಯಾವುದೇ ರೀತಿಯಾದಂತಹ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಮಾಡಿರುವಂಥ ಬೆಲ್ಲನೂ ಕೂಡ ಇಲ್ಲಿ ಮಾರ್ತಾರೆ. 150 ರೂಪೀಸು, ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಇದರಿಂದ ಸಾವಯವ ಗೊಬ್ಬರದಿಂದ ಸ್ವಲ್ಪ ಕಾಸ್ಟ್ಲಿನೇ ಅಲ್ವಾ. ಮತ್ತು ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಓಂಕಾರೇಶ್ವರ ದೇವಸ್ಥಾನ ಇರ್ಬೋದು, ಸಾಯಿ ಮಂದಿರ ಇರಬಹುದು, ಎಲ್ಲವೂ ಇದ್ದಾವೆ. ಇಲ್ಲಿ ಮೊದಲೇ ಒಂದು ಮಂದಿರ ಇತ್ತಂತೆ. ಸೊ ಅದನ್ನು ಇವರು ಮತ್ತೆ ಅಭಿವೃದ್ಧಿ ಮಾಡಿದ್ದಾರೆ.
ತುಂಬ ಸೊಗಸಾಗಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಕೂಡ ನಾನು ಮದುವೆಗೆ ಅಂತ ಹೋಗಿದ್ದು, ಬಟ್ ಮದುವೆಗಿಂತ ಹೆಚ್ಚಾಗಿ ಈ ದೇವಸ್ಥಾನಗಳನ್ನು ಮತ್ತು ಈ ಪ್ರಕೃತಿಯ ಮಡಿಲನ್ನು ನಾನು ನೋಡಿ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನೀವು ನಿಮ್ಮ ಒಂದು ಹತ್ರ ಇದ್ದರೆ ಅಥವಾ ನಿಮಗೆ ಹೋಗೋದಕ್ಕೆ ಸಾಧ್ಯವಾದರೆ ಒಂದು ಸತಿ ಹೋಗಿ ನೋಡಿ. ಅನ್ನದಾನ ಮಾಡ್ತಾರೆ ಮತ್ತು ತುಂಬ ಒಳ್ಳೊಳ್ಳೆ ವರ್ಡಿಂಗ್ಸ್ ಇದ್ದಾವೆ. ನಿಜವಾಗ್ಲೂ ನಿಮಗೆ ಸಾಧ್ಯವಾದರೆ ಆ ವರ್ಡಿಂಗ್ಸ್ನ ಒಂದು ಸತಿ ಫೋಟೋ ಹೊಡ್ಕೊಂಡು ಬಂದು ಅದನ್ನೆಲ್ಲ ನಾವು ಅಳವಡಿಸ್ಕೊಂಬಿಟ್ರೆ ನಿಜವಾಗ್ಲೂ ನಮಗೆ ಇರುವಂತಹ ಕೋಪ ಇರ್ಬೋದು, ಎಲ್ಲ ರೀತಿಯಾದಂತಹದ್ದನ್ನು ಕೂಡ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಕೂಡ ಆ ಸಾಯಿಧಾಮಕ್ಕೆ ಅಂದರೆ ದೇವಸ್ಥಾನ ಸಾಯಿ ಮಂದಿರಕ್ಕೆ ಹೋಗ್ಬಿಟ್ರೆ ಮಾತ್ರ ಎಂತಹವ್ರಿಗೂ ಕೂಡ ಒಂದು ರೀತಿಯಾದಂಥ ಮನಃಶಾಂತಿ ಸಿಕ್ಬಿಡುತ್ತೆ. ನಿಜವಾಗ್ಲೂ ಕೂಡ ಆ ಸಾಯಿಬಾಬಾರವರ ಜೀವನ ಚರಿತೆಯನ್ನು ತುಂಬ ಚೆನ್ನಾಗಿ ಇಲ್ಲಿ ವರ್ಣಿಸಿದ್ದಾರೆ ನೋಡಿ. ಸಾಯಿಬಾಬಾನೇ ಮಲಗಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಆ ಒಂದು ಅರಳಿಕಟ್ಟೆ ಮೇಲೆ. ಅವರು ಸಾಯಿಬಾಬಾ ಅವರು ಅರಳಿಕಟ್ಟೆ ಮೇಲೆ ಎಲ್ಲರಿಗೂ ಕೂಡ ಹಿತವಚನಗಳನ್ನು ಹೇಳ್ತಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದೇ ರೀತಿಯಾದಂತಹದ್ದು ಮತ್ತು ಅವರು ಭಿಕ್ಷೆ ಬೇಡ್ತಿದ್ದಂತಹದ್ದು ಎಲ್ಲ ಒಂದು ಪ್ರತಿಮೆಗಳನ್ನು ಮಾಡಿದ್ದಾರೆ. ಸಾಯಿ ಮಂದಿರದೊಳಗಡೆನೂ ಕೂಡ ಇವಾಗ ಸ್ವಲ್ಪ ಜನಗಳು ಕಡಿಮೆ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕೊರೋನಾ ಎಫೆಕ್ಟಿಂದ ತುಂಬ ಕಡಿಮೆ ಜನ ಬರ್ತಿದ್ದಾರೆ. ಬಟ್ ಇಲ್ಲಿ ನಿಜವಾಗ್ಲೂ ನೀವು ಒಂದು ಸಾರಿ ಹೋಗಿ ಅಲ್ಲಿ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುತ್ತೆ. ಆ ನದಿಯ ಒಂದು ತಟದಲ್ಲೇ ಇದನ್ನು ದೇವಸ್ಥಾನವನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಈ ಕಾವೇರಿ ನದಿ ಹರಿಯುತ್ತಲ್ಲ, ಅದರಿಂದ ಆಪೋಸಿಟ್ ಸೈಡಲ್ಲಿ ಏನು ಪಕ್ಷಿಗಳ ಧಾಮ ಇದೆ, ನಿಮಗೆಲ್ಲ ಗೊತ್ತಿರಬಹುದು. ರಂಗನತಿಟ್ಟು ಪಕ್ಷಿಧಾಮ ನಿಜವಾಗ್ಲೂ ಇಡೀ ಪ್ರಪಂಚಾದ್ಯಂತ ಇರುವಂತಹ ಜನ ಬಂದು ನೋಡೋದಕ್ಕೆ ಬರ್ತಾರೆ. ಅಂತಹ ಒಂದು ಸೊಗಸಾದಂತಹ ಒಂದು ಜಾಗ ಇದು ನೋಡಿ. ಆ ಆಪೋಸಿಟಲ್ಲಿ ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡು ನೀವು ಜಸ್ಟ್ ನಿಂತ್ಕೊಂಡು ಅಲ್ಲಿ ನೀವು ನೋಡಿದ್ರೆ ಸಾಕು, ನಿಮಗೆ ನವಿಲುಗಳು ಮತ್ತು ಕೋಗಿಲೆ ಧ್ವನಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದಕ್ಕೆ ಮೆಟ್ಲುಗಳನ್ನು ಹಾಕಿ ಕರೆಕ್ಟಾಗಿ ಕಾವೇರಿ ನದಿ ಹರಿಯುವಂತಹ ಜಾಗಕ್ಕೆ ನಾವು ನಿಜವಾಗ್ಲೂ ಅಲ್ಲಿ ಮತ್ತು ತುಂಬ ಆಳ ಇಲ್ಲ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು, ಆಳ ಇಲ್ಲ. ಆರಾಮಾಗಿ ಯಾರಾದರೂ ಸ್ವಿಮ್ ಮಾಡೋರು ಅಥವಾ ಎಂಜಾಯ್ ಮಾಡ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವ್ರು ನಿಜವಾಗ್ಲೂ ತುಂಬ ಸಂತೋಷ ಪಡ್ತಾರೆ ಅಲ್ವಾ ಅನುಪಮ್ಮ? ಹೌದು, ನಿಜವಾಗ್ಲೂ ಅನುಪಮ್ಮನೂ ಸಚ್ಚಿತ್ತು ದೀಕ್ಷಿತ ಎಲ್ಲ ಬಂದಿದ್ರೆ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡೋದು, ಮೀನು ಹಿಡಿಯೋದು. ದೀಕ್ಷಾ ಅಂತೂ ನೀರ್ ಮೇಲೆ ಬಿದ್ದು ಒಂದು ರೌಂಡ್ ಹೊರಳಾಡ್ಬಿಟ್ಟಿರೋಳು, ಅಷ್ಟು ಖುಷಿಯಾಗ ಅವಳಿಗೆ. ಮತ್ತೆ ನೀರು ಅಷ್ಟೇ ನೋಡಿ ಎಷ್ಟು ತಿಳಿಯಾಗಿದೆ, ಪ್ಯೂರ್ ಆಗಿದೆ ಅಲ್ಲ, ತಿಳಿಯಾಗಿದೆ, ಗಲೀಜಿಲ್ಲ. ಅದೇ ಹೇಳ್ತಾರಲ್ಲ, ಹರಿಯೋ ನದಿ ಅಥವಾ ಹರಿಯೋ ನೀರು ಶುದ್ಧವಾಗಿರುತ್ತೆ ಅಂತ ಅಲ್ವಾ. ನಿಂತ ನೀರು ಕೆಟ್ಟೋಗಿರುತ್ತೆ ನೋಡಿ. ಆ ಒಂದು ತಟ ನಿಜವಾಗ್ಲೂ ಅಲ್ಲಿ ಕೂತ್ಕೊಂಡು ಕಾಲಾಡಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು ಸಾಕು, ಏನೋ ಒಂಥರ ಸಂತೋಷ, ನೆಮ್ಮದಿ. ಹೌದು ಅಲ್ವಾ? ಅದಕ್ಕೆ ಹೇಳೋದು ಪ್ರಕೃತಿ ಮಡಿಲಲ್ಲಿ ಎಲ್ಲರೂ ಕೂಡ ಮಕ್ಕಳು. ಹೌದು, ಅದರಲ್ಲೂ ನನ್ನನ್ನು ಕರ್ಕೊಂಡೋಗಿ ಬಿಟ್ಬಿಟ್ರಂತೂ ನಾನು ಸುನಿಲ್ಮಾ ಹೇಳ್ತಾರೆ ಕೇಳಿ ನೋಡಿ. ಅನುಪಮ್ಮ, ಮದುವೆ ಇವಾಗ ನಡೀತಿದ್ರು ಕೂಡ ಅಲ್ಲಿ ಮಾವಿನಕಾಯಿಗಳಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ನಿಜವಾಗ್ಲೂ ಜನ ಓಡಾಡೋದೇ ಕಡಿಮೆ. ಇಂತಹ ಫಂಕ್ಷನ್ಸ್ ಇದ್ದರೆ ಮಾತ್ರ ಜನ ಬರ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ನೋಡಿದ್ದು ಅಲ್ಲಿ ತೆಂಗಿನ ಮರ ಇದೆ, ಮಾವಿನ ಮರ ಇದೆ, ಹಲಸಿನ ಮರ ಇದೆ, ಮತ್ತು ನಲ್ಲಿಕಾಯಿ, ಸುಮಾರಷ್ಟು ಕಾಯಿಗಳು ಹಣ್ಣುಗಳ ಗಿಡ ಇದೆ. ಒಬ್ಬರು ಕೂಡ ಅಲ್ಲಿ ಯಾವುದೇ ಕಾಯಿನ ಯಾರೇ ಕಿತ್ಕೊಂಡ್ರು ಕೂಡ ಕಿತ್ಕೋಬೇಡಿ ಅಂತ ಹೇಳಲ್ಲ. ಓಕೆ, ಯಾರಾದರೂ ಕಿತ್ಕೋಬೋದು, ಯಾರಾದರೂ ಎತ್ಕೊಂಡು ಹೋಗ್ಬೋದು. ತುಂಬ ಹತ್ರದವ್ರ ಮದುವೆ ಇದ್ದಿತ್ತು, ಸೊ ಹಾಗಾಗಿ ಹೋಗಲೇಬೇಕಾಗಿತ್ತು, ಹೋಗಿ ಬಂದ್ವಿ. ಸೊ ಈಗ ಬೆಸ್ಟ್ ಕಾಮೆಂಟನ್ನು ಓದೋವಂಥ ಸಮಯ. ದೇವಿಕಾ ರಾಣಿ, ಹಾಯ್ ಮ್ಯಾಮ್, 20th ನನ್ನ ಬ್ರದರ್ ಚಂದನ್ ಆ್ಯಂಡ್ ಸಿಸ್ಟರ್ ರೇವತಿ ಬರ್ತ್ಡೇ ಇದೆ, ಸೊ ಪ್ಲೀಸ್ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರೇವತಿ ಮತ್ತು ಚಂದನ್ ಹ್ಯಾಪಿ ಬರ್ತ್ಡೇ ಪುಟ. ಅನ್ಪೂರ್ಣ ಅವರು, ಅಕ್ಕ ಪ್ಲೀಸ್ ನನ್ನ ಪಾಪು ಬರ್ತ್ಡೇ ನಾಳೆ ವಿಶ್ ಮಾಡಿ ಅಕ್ಕ ಅಂತ ಹೇಳ್ತಿದ್ದಾರೆ. ನನ್ನ ಕಾಮೆಂಟ್ನ ಡಿಸ್ಪ್ಲೇ ಮಾಡಿ ಅನು ಅಕ್ಕ ಪ್ಲೀಸ್ ಮ್ಯಾಮ್ ಸಾನುಗೆ ಅಂತ ಹೇಳ್ತಿದ್ದಾರೆ. ಎಸ್ ಸಾನು ಕಂದ, ಹ್ಯಾಪಿ ಬರ್ತ್ಡೇ ಚಿನ್ನ, ನಿಂಗೆ ದೇವ್ರು ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ಹೀಗೆ ನೂರಾರು ಬರ್ತ್ಡೇಗಳನ್ನು ಆಚರಣೆ ಮಾಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ ಪುಟ. ನೆಕ್ಸ್ಟು ರಚನಾ ಅವರು, ಹಾಯ್ ಮ್ಯಾಮ್, ರಚನಾಗೆ ಹಾಯ್ ಮಾಡಿ, ಶಿ ಈಸ್ ಫ್ಯಾನ್ ಆಫ್ ಯು ಅಂತ ಹೇಳ್ತಿದ್ದಾರೆ. ಹಾಯ್ ರಚನಾ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಂತರ ಸಹನಾ ನಾಯಕ್ ಅವರು, ಇವತ್ತಿನ ವ್ಲಾಗ್ ನನಗೆ ತುಂಬ ಇಷ್ಟ ಆಯಿತು, ಲವ್ ಯು ಆಲ್ ಅಂತ ಹೇಳ್ತಿದ್ದಾರೆ. ಲವ್ ಯು ಟೂ ಸಹನಾ, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಕಾಮೆಂಟ್ಸನ್ನು ಕಳಿಸ್ತಿರ್ತೀರಾ, ಥ್ಯಾಂಕ್ ಯು. ಮತ್ತು ಸುಷ್ಮಾ GS ಅವರು, ನಿಮ್ಮ ಮಗ ಮಾಡಿರೋ ಕ್ರಾಫ್ಟ್ ವರ್ಕ್ ತುಂಬ ಚೆನ್ನಾಗಿದೆ ಅಕ್ಕ, ನೈಸ್ ವ್ಲಾಗ್, ಸೇ ಹಾಯ್ ಪ್ಲೀಸ್ ಅಕ್ಕ ಅಂತ ಹೇಳ್ತಿದ್ದಾರೆ. ಸುಷ್ಮಾ GS ಹಾಯ್.
ನೆಕ್ಸ್ಟ್ ಬಂದು ವೇದ ಗೌಡ ಅವರು ಪಿಂಪಲ್ ಟ್ರೀಟ್ಮೆಂಟ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಘನಾ ಜೀವನ್ ಅವರು ಕ್ಲೆನ್ಸೋಲ್ ಅಂತ ಒಂದು ಜೆಲ್ ಬರುತ್ತೆ, ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ಕ್ಲೆನ್ಸೋಲ್ ಸೋಪ್ ಕೂಡ ಯೂಸ್ ಮಾಡಿ ಪಿಂಪಲ್ ಬೇಗ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮೇಘನಾ ಅವರೇ, ನಿಮ್ಮ ಕಾಮೆಂಟ್ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ಇಲ್ಲೇ ಮುಗಿಸುವಂಥ ಸಮಯ ಬಂತು. ಸೊ ಶಾರ್ಟಾಗಿ ವಿಡಿಯೋ ಮಾಡಿದೆ ಅಂತ ಬೇಜಾರು ಮಾಡ್ಕೋಬಿಡಿ. ಖಂಡಿತ ಇನ್ನೊಂದು ವ್ಲಾಗನ್ನು ಬೇಗ ಶೂಟ್ ಮಾಡ್ತೀನಿ. ಬಾಯ್.